ಇವತ್ತು IPL ನಲ್ಲಿ ನಡೀತಾ ಇರುವಂತ ಮ್ಯಾಚ್ ರಾಜಸ್ಥಾನ್ ರಾಯಲ್ಸ್ ವರ್ಸಸ್ ಡೆಲ್ಲಿ ಕ್ಯಾಪಿಟಲ್ಸ್. ಈ ಮ್ಯಾಚ್ ನ ಪ್ರಿವ್ಯೂ ಮತ್ತು ಪ್ರೆಡಿಕ್ಷನ್ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪಟ್ ಅಂತ ಸಬ್ಸ್ಕ್ರೈಬ್ ಆಗಿ, ಹಾಗೆ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ, ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಬನ್ನಿ ಇವತ್ತಿನ ಮ್ಯಾಚ್ ಬಗ್ಗೆ ತಿಳ್ಕೊಳ್ಳೋಣ. ಇವತ್ತಿನ ಮ್ಯಾಚ್ RR ವರ್ಸಸ್ ಡೆಲ್ಲಿ DC ನಡೀತಾ ಇರುವಂತದ್ದು ರಾಜಸ್ಥಾನ್ ನ ಜೈಪುರ್ ಸ್ಟೇಡಿಯಂ ನ ಸವಾಯ್ ಮಾನ್ಸಿಂಗ್ ಸ್ಟೇಡಿಯಂ ನಲ್ಲಿ. ಈ ಸ್ಟೇಡಿಯಂ ನ ಪಿಚ್ ರಿಪೋರ್ಟ್ ನೋಡೋದಾದ್ರೆ, ಪಿಚ್ ರಿಪೋರ್ಟ್ ಫಸ್ಟ್ ಬ್ಯಾಟಿಂಗ್ ಕೂಡ ಅಷ್ಟೇ ಹೆಲ್ಪ್ ಇರುತ್ತೆ, ಸೆಕೆಂಡ್ ಬ್ಯಾಟಿಂಗ್ ಕೂಡ ಅಷ್ಟೇ ಹೆಲ್ಪ್ ಇರುತ್ತೆ. ಬಟ್ ಸೆಕೆಂಡ್ ಬ್ಯಾಟಿಂಗ್ ಮಾಡ್ಬೇಕಾದ್ರೆ ಟಾರ್ಗೆಟ್ ಒಂದು ಗಮನದಲ್ಲಿ ಇರೋದ್ರಿಂದ ಸೆಕೆಂಡ್ ಬ್ಯಾಟಿಂಗ್ ಮಾಡೋ ಟೀಮ್ ಗೆಲ್ಲೋ ಚಾನ್ಸಸ್ ಜಾಸ್ತಿ ಇದೆ. ಮತ್ತು ಪಿಚ್ ಅಲ್ಲಿ ಫಸ್ಟ್ ಇನ್ನಿಂಗ್ಸ್ ಆವರೇಜ್ ಸ್ಕೋರ್ ನೋಡೋದಾದ್ರೆ, ಫಸ್ಟ್ ಇನ್ನಿಂಗ್ಸ್ ಆವರೇಜ್ ಸ್ಕೋರ್ 160 to 175 ಇದೆ. ಆಲ್ಮೋಸ್ಟ್ ಫಸ್ಟ್ ಇನ್ನಿಂಗ್ಸ್ ಬ್ಯಾಟಿಂಗ್ ಆಡೋ ಟೀಮ್. ಬಟ್ IPL ಅಲ್ಲಿ ಈಗ ಕತೆ ಬದಲಾಗಿದೆ. ಈಗ 200 ಪ್ಲಸ್ ಎಲ್ಲಾ ಟೀಮ್ಗಳು ನೋಡೋದ್ರಿಂದ 200 ಹೊಡೆದೇ ಹೊಡಿತಾರೆ. ಫಸ್ಟ್ ಬ್ಯಾಟಿಂಗ್ ಆಡಿದಂತ ಟೀಮು ಹೊಡೆದ್ರೆ ಗೆಲ್ಲೋಕೆ 99% ಚಾನ್ಸ್ ಇರುತ್ತೆ. 200 ಒಳಗೆ ಏನಾದ್ರು ಔಟ್ ಆದ್ರೂ 200 ಒಳಗೆ ಹೊಡೆಯಕ್ ಆಗ್ಲಿಲ್ಲ ಅಂದ್ರೆ ಸೋಲು ಕಟ್ಟಿಟ್ಟ ಬುತ್ತಿ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಇನ್ನು ಎರಡು ಟೀಮ್ ನ ಪ್ಲೇಯಿಂಗ್ ಲೆವೆನ್ ನೋಡೋದಾದ್ರೆ, ಎರಡು ಟೀಮ್ಗಳು ಕೂಡ ಲಾಸ್ಟ್ ಮ್ಯಾಚ್ ಒಂದು ಏನಪ್ಪಾ ಅಂದ್ರೆ ರಾಜಸ್ಥಾನ್ ರಾಯಲ್ಸ್ ಅವರು ಕೂಡ ಒಳ್ಳೆ ಮ್ಯಾಚ್ ಆಡಿದ್ರು, ಪಂಜಾಬ್ ಕಿಂಗ್ಸ್ ಮೇಲೆ ಗೆದ್ದು ಬಂದ್ರು. ಅವರು ಅದರಿಂದ ಪ್ಲೇಯಿಂಗ್ ಲೆವೆನ್ ಏನು ಚೇಂಜಸ್ ಮಾಡಲ್ಲ. ಬಟ್ ಡೆಲ್ಲಿ ಕ್ಯಾಪಿಟಲ್ಸ್ ಅವರು ಲಾಸ್ಟ್ ಮ್ಯಾಚ್ ವರ್ಸ್ಟ್ ಆಗಿ ಸೋತಿದ್ದಾರೆ RCB ಮೇಲೆ. ಅದರಿಂದ ಈ ಮ್ಯಾಚ್ ಪಕ್ಕಾ ಚೇಂಜ್ ಆಗುತ್ತೆ. ಮಿಚೆಲ್ ಸ್ಟಾರ್ಕ್ ಅವರು ನಾಳೆ ಪ್ಲೇಯಿಂಗ್ ಲೆವೆನ್ ಅಲ್ಲಿ ಆಡೇ ಆಡ್ತಾರೆ. ಅದು ಯಾರ ಜಾಗದಲ್ಲಿ ಅಂತ ಕಾದ್ ನೋಡೋಣ. ಒಟ್ನಲ್ಲಿ ನಾಳೆ ಮಿಚೆಲ್ ಸ್ಟಾರ್ಕ್ ಅವರು ಪ್ಲೇಯಿಂಗ್ ಲೆವೆನ್ ಅಲ್ಲಿ ಆಡೋದ್ ಪಕ್ಕ. ಇನ್ನು ನೆಕ್ಸ್ಟ್ ಎರಡು ಟೀಮ್ಗಳ ಎಕ್ಸ್ಪೀರಿಯನ್ಸ್ ನೋಡೋದಾರೆ, ಎರಡು ಟೀಮ್ಗಳು 30 ಮ್ಯಾಚ್ ಆಡಿವೆ. 30ರಲ್ಲಿ ಎರಡು ಟೀಮ್ಗಳು ತಲಾ 15 ಮ್ಯಾಚ್ ನ ಗೆದ್ದಿವೆ. ಇನ್ನು ಎರಡು ಟೀಮ್ಗಳ ಹೆಡ್ ಟು ಹೆಡ್ ಸವಾಯ್ ಮಾನ್ಸಿಂಗ್ ಸ್ಟೇಡಿಯಂ ನಲ್ಲಿ ನೋಡೋದಾದ್ರೆ, ಎರಡು ಟೀಮ್ಗಳು 7 ಮ್ಯಾಚ್ ಆಡಿ ಅದರಲ್ಲಿ ರಾಜಸ್ಥಾನದವರು 5 ಮ್ಯಾಚ್ ಗೆದ್ದಿದ್ದಾರೆ ಮತ್ತು ಡೆಲ್ಲಿ ಅವರು 2 ಮ್ಯಾಚ್ ಗೆದ್ದಿದ್ದಾರೆ. ಅಂದ್ರೆ ನೋಡಬಹುದು, ಆಬ್ವಿಯಸ್ಲಿ ಪ್ರಾಬಲ್ಯ ಸಾಕ್ತಿದ್ದಾರೆ ರಾಜಸ್ಥಾನದವರು ಸವಾಯ್ ಮಾನ್ಸಿಂಗ್ ಸ್ಟೇಡಿಯಂ ನಲ್ಲಿ. ಡೆಲ್ಲಿ ಅವ್ರನ್ನ ಗೆಲ್ಲಕ್ಕೂ ಕೂಡ ಬಿಟ್ಟಿಲ್ಲ. ಆಮೇಲೆ ಏನಪ್ಪಾ ಅಂದ್ರೆ ಲಾಸ್ಟ್ 3 ಮ್ಯಾಚ್ ಡೆಲ್ಲಿ ಅವರು ಸವಾಯ್ ಮಾನ್ಸಿಂಗ್ ಸ್ಟೇಡಿಯಂ ನಲ್ಲಿ ಗೆದ್ದೇ ಇಲ್ಲ. ಇದೊಂದು ಬ್ಯಾಡ್ ನ್ಯೂಸ್ ಅವ್ರಿಗೆ. ಇನ್ನು ಈ ಸ್ಟೇಡಿಯಂ ನಲ್ಲಿ ಫಸ್ಟ್ ಬ್ಯಾಟಿಂಗ್ ಆಡಿದವರು ಗೆಲ್ಲೋ ಚಾನ್ಸಸ್ 35% ಇದೆ. ಸೆಕೆಂಡ್ ಬ್ಯಾಟಿಂಗ್ ಆಡಿದವ್ರದ್ದು 65% ಇದೆ ಗೆಲ್ಲೋ ಚಾನ್ಸಸ್. ಇನ್ನು ಈ ಎರಡು ಟೀಮ್ ನಲ್ಲಿ ಯಾರು ಚೆನ್ನಾಗಿ ಪರ್ಫಾರ್ಮ್ ಮಾಡ್ಬೋದಪ್ಪ ಅಂದ್ರೆ, ನನ್ ಪ್ರಕಾರ ಇವತ್ತು ಗುರು ನಿಜ ಹೇಳ್ತಾ ಇದೀನಿ, ಒಂದು ಗಟ್ ಫೀಲಿಂಗ್ ಹೇಳ್ತಾ ಇದೆ, ರಿಯಾನ್ ಪರಾಗ್ ಅವರಿಂದ ಒಳ್ಳೆ ಬ್ಯಾಟಿಂಗ್ ಬರುತ್ತೆ ಅಂತ. ಅದೇ ರೀತಿ ಬೌಲಿಂಗ್ ಅಲ್ಲಿ ನೋಡೋದಾದ್ರೆ ರಾಜಸ್ಥಾನ್ ರಾಯಲ್ಸ್ ಕಡೆ ಜೋಫ್ರಾ ಆರ್ಚರ್ ಅವರು ಒಳ್ಳೆ ಚೆನ್ನಾಗೆ ಮಾಡ್ತಾ ಇದಾರೆ ಈ ಸೀಸನ್ ಎಲ್ಲ. ಇವತ್ತು ಕೂಡ ಚೆನ್ನಾಗೆ ಬೌಲಿಂಗ್ ಮಾಡ್ತಾರೆ ಅಂತ ಹೇಳ್ತೀನಿ. ಇನ್ನು ಡೆಲ್ಲಿ ಕಡೆ ಬರೋದಾದ್ರೆ, ಡೆಲ್ಲಿ ಕಡೆ ಇವತ್ತು ರಾಹುಲ್ ಅವ್ರ ಕಡೆಯಿಂದ ಒಳ್ಳೆ ಬ್ಯಾಟಿಂಗ್ ಬರುತ್ತೆ. ಲಾಸ್ಟ್ ಮ್ಯಾಚ್ ಬೇಗ ಔಟ್ ಆದ್ರು 1 ರನ್ಗೆ, ಒಳ್ಳೆ ಬೌನ್ಸರ್ ಹಾಕಿ ಹೆಜಲ್ವುಡರ್ ಔಟ್ ಮಾಡಿದ್ರು. ಆದ್ರೆ ಈ ಮ್ಯಾಚ್ ಒಳ್ಳೆ ಬೌಲಿಂಗ್ ಆಡ್ತಾರೆ. ಪವರ್ ಪ್ಲೇ ಏನಾರು ಆರ್ಚರ್ ಅವ್ರನ್ನ ಅವ್ರ ಸಖತ್ತಾಗಿ ಎದುರಿಸಿದ್ರು ಅಂದ್ರೆ ಒಳ್ಳೆ ಬ್ಯಾಟಿಂಗ್ ಆಡೇ ಆಡ್ತಾರೆ ರಾಹುಲ್ ಅವರು. ಇನ್ನು ಬೌಲಿಂಗ್ ಅಲ್ಲಿ ನೋಡೋದಾದ್ರೆ ಡೆಲ್ಲಿ ಕ್ಯಾಪಿಟಲ್ಸ್ ಕಡೆ ಇವತ್ತು ಬರ್ತಾ ಇರುವಂತದ್ದು ಮಿಚೆಲ್ ಸ್ಟಾರ್ಕ್ ಅವರು. ಮಿಚೆಲ್ ಸ್ಟಾರ್ಕ್ ಅವರು ಫಸ್ಟ್ ಮ್ಯಾಚ್ ಅಲ್ಲಿ ಇಂಪ್ಯಾಕ್ಟ್ ನ ಬೀರ್ತಾರೆ ಅಂತ ಹೇಳ್ತೀನಿ. ಸಖತ್ತಾಗಿ ಆಡ್ತಾರೆ ಫಸ್ಟ್ ಮ್ಯಾಚ್ ಅಲ್ಲಿ ಅಂತ ಹೇಳಕ್ ಇಷ್ಟಪಡ್ತೀನಿ ಮಿಚೆಲ್ ಸ್ಟಾರ್ಕ್ ಅವರು. ಇದಾಗಿತ್ತು ನನ್ನ ಪ್ರೆಡಿಕ್ಷನ್. ಇನ್ನು ಇವತ್ತಿನ ಮ್ಯಾಚ್ ಯಾರು ಗೆಲ್ತಾರಪ್ಪ ಅಂದ್ರೆ, ಇವತ್ತಿನ ಮ್ಯಾಚ್ ಪಕ್ಕಾ ಡೆಲ್ಲಿ ಅವ್ರು ಗೆಲ್ತಾರೆ. ರಾಜಸ್ಥಾನದವ್ರಿಗೆ ಅಪ್ಸೆಟ್ ಮಾಡ್ತಾರೆ. ರಾಜಸ್ಥಾನದವ್ರು ಪಂಜಾಬ್ ಕಿಂಗ್ಸ್ ಗೆ ಹೊಡೆದಿರ್ಬೋದು, ಬಟ್ ರಾಜಸ್ಥಾನದವ್ರಿಗೆ ಡೆಲ್ಲಿ ಅವ್ರು ಹೊಡಿತಾರೆ ಅಂತ ಹೇಳ್ತೀನಿ. ಇದು ನನ್ನ ಪ್ರೆಡಿಕ್ಷನ್. ನಿಮ್ ಪ್ರೆಡಿಕ್ಷನ್ ಏನಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಗೈಸ್.